ಇಂಗ್ಲಿಷ್ನಲ್ಲಿ ಅನುಮತಿ ಕೇಳುವುದು ಹೇಗೆ? ಆಸ್ಕಿಂಗ್ ಪರ್ಮಿಷನ್. ಇಂಗ್ಲಿಷ್ನಲ್ಲಿ ಅನುಮತಿ ಕೇಳುವುದು ಹೇಗೆ? ನೋಡಿ, ನಾನೀಗ ಏನು ಕಲಿಸ್ತಾ ಇದ್ದೇನೋ ಅವುಗಳನ್ನು ನೀವು ಚೆನ್ನಾಗಿ ಕಲಿತ್ರೆ ನಿಮ್ಮ ಇಂಗ್ಲೀಷ್ ಇಷ್ಟು ಬ್ಯೂಟಿಫುಲ್ ಆಗ್ತದೆ ಅಂದರೆ ಹೇಳುವುದೇ ಬೇಡ. ಯಾಕಂದರೆ ಇದೆಲ್ಲ ನೀವು ಕಲಿತು ನಿಮ್ಮ ದೈನಂದಿನ ಸಂಭಾಷಣೆಯಲ್ಲಿ ಉಪಯೋಗಿಸಿದರೆ ನಿಮ್ಮ ಇಂಗ್ಲೀಷ್ ತುಂಬ ತುಂಬ ಸುಂದರ ಆಗ್ತದೆ. ಇಂಗ್ಲಿಷ್ನಲ್ಲಿ ಅನುಮತಿ ಕೇಳಲು ಕ್ಯಾನ್, ಮೇ ಮತ್ತು ಕುಡ್ ಉಪಯೋಗಿಸಲಾಗುತ್ತದೆ. ಕ್ಯಾನ್ ಎಲ್ಲಿ ಉಪಯೋಗಿಸಬೇಕು? ಕ್ಯಾನ್ ಅಂದರೆ ಸಾಮಾನ್ಯವಾಗಿ ಕ್ಯಾನ್ ಉಪಯೋಗಿಸ್ತೇವೆ, ಆಪ್ತರ ಜೊತೆ ಕ್ಯಾನ್ ಉಪಯೋಗಿಸ್ತೇವೆ. ಇದನ್ನು ಸ್ನೇಹಿತರು, ಕುಟುಂಬದವರು ಅಥವಾ ನಮಗಿಂತ ಕಿರಿಯರೊಂದಿಗೆ ಮಾತನಾಡುವಾಗ ಅನುಮತಿ ಕೇಳಲು ಬಳಸಲಾಗುತ್ತದೆ. ಕ್ಯಾನನ್ನು ನಮಗಿಂತ ಕಿರಿಯವರು ಅಥವಾ ಸ್ನೇಹಿತರು ಅಥವಾ ಕುಟುಂಬದವ್ರ ಜೊತೆ ಇದನ್ನು ಬಳಸ್ತೇವೆ. ಅಂದರೆ ಇನ್ಫಾರ್ಮಲ್ ಸಿಚುವೇಶನ್ಸ್ ಬಂದಾಗ ಇದನ್ನು ಬಳಸ್ತೇವೆ. ಉದಾಹರಣೆಗೆ, ನಾನು ನಿನ್ನ ಪೆನ್ ತೆಗೆದುಕೊಳ್ಳಬಹುದೇ? ಕ್ಯಾನ್ ಐ ಟೇಕ್ ಯು ಅ ಪೆನ್? ನಾವು ಈಗ ಮನೆಗೆ ಹೋಗಬಹುದೇ? ಕ್ಯಾನ್ ವಿ ಗೋ ಹೋಮ್ ನಾವ್? ನಾನು ಇಲ್ಲಿ ಕುಳಿತುಕೊಳ್ಳಬಹುದೇ? ಕ್ಯಾನ್ ಐ ಸಿಟ್ ಹಿಯರ್? ಸೊ ಕ್ಯಾನನ್ನು ನಾವು ನಮ್ಮ ಮಿತ್ರರ ಜೊತೆ, ನಮಗಿಂತ ಚಿಕ್ಕ ಇದ್ದವ್ರ ಜೊತೆ ಅಥವಾ ತುಂಬ ಕ್ಲೋಸ್ ಇದ್ದವರ ಜೊತೆ ನಾವು ಕ್ಯಾನ್ ಯೂಸ್ ಮಾಡಬಹುದು. ಮೇ ಎಲ್ಲಿ ಉಪಯೋಗಿಸುವುದು? ಗೌರವಾನ್ವಿತ ಮತ್ತು ಕಚೇರಿಯಲ್ಲಿ. ಇದನ್ನು ಶಿಕ್ಷಕರು, ಮೇಲಾಧಿಕಾರಿಗಳು, ಅಪರಿಚಿತರು ಮತ್ತು ನಮಗಿಂತ ಹಿರಿಯರೊಂದಿಗೆ ಮಾತನಾಡುವಾಗ ಅತ್ಯಂತ ಗೌರವಯುತವಾಗಿ ಅನುಮತಿ ಕೇಳಲು ಮೇ ಉಪಯೋಗಿಸಲಾಗುತ್ತದೆ, ಮೇ ಬಳಸಲಾಗುತ್ತದೆ. ಸೊ ಕ್ಯಾನ್ ಎಲ್ಲಿ ಉಪಯೋಗಿಸ್ಬೇಕಂತ ಕಲ್ತ್ರಿ, ಮೇ ಎಲ್ಲಿ ಉಪಯೋಗಿಸ್ಬೇಕಂತ ಕಲ್ತ್ರಿ. ಈಗ ಇದರ ಎಕ್ಸಾಂಪಲ್ಸ್ ನೋಡೋಣ. ನಾನು ಒಳಗಡೆ ಬರಬಹುದೇ ಸರ್? ಮೇ ಐ ಕಮ್ ಇನ್ ಸರ್? ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬಹುದೇ? ಮೇ ಐ ಆಸ್ಕ್ ಯು ಅ ಕ್ವಶನ್? ನಾನು ನಿಮ್ಮ ಮೊಬೈಲ್ ಬಳಸಬಹುದೇ? ಮೇ ಐ ಯೂಸ್ ಯುವರ್ ಮೊಬೈಲ್? ಈಗ ನಿಮಗೆ ಕ್ಯಾನ್ ಗೊತ್ತಾಯಿತು, ಮೇ ಗೊತ್ತಾಯಿತು ಎಲ್ಲಿ ಬಳಸುವುದಂತ. ಈಗ ಮುಂದಿನ ಶಬ್ದ ಕುಡ್. ಕುಡ್ ಎಲ್ಲಿ ಬಳಸುವುದು ನೋಡೋಣ. ಕುಡ್ ಅತ್ಯಂತ ನಯವಾದ ಮತ್ತು ವಿನಮ್ರ ಶಬ್ದ. ಕುಡ್ ಅನ್ನೋದು ಅತ್ಯಂತ ನಯವಾದ ಮತ್ತು ವಿನಮ್ರ ಶಬ್ದ. ಇದು ಕ್ಯಾನ್ಗಿಂತ ಹೆಚ್ಚು ನಯವಾದ ಮತ್ತು ವಿನಮ್ರವಾದ ರೂಪವಾಗಿದೆ. ಕ್ಯಾನ್ಗಿಂತ ಹೆಚ್ಚು ನಯವಾದ ಮತ್ತು ವಿನಮ್ರವಾದ ರೂಪವಾಗಿದೆ. ಫ್ರೆಂಡ್ಲಿ ಸೀನಿಯರ್ ಜೊತೆ, ಹಿರಿಯರ ಜೊತೆ ಮೇನೆ ಉಪಯೋಗಿಸಿ. ಯಾರನ್ನಾದರೂ ತುಂಬ ವಿನಯದಿಂದ ಅನುಮತಿ ಕೇಳಲು ಇದನ್ನು ಬಳಸಲಾಗುತ್ತದೆ. ನಾನು ನಿಮ್ಮ ಬೈಕನ್ನು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದೇ? ಕುಡ್ ಐ ಬಾರೋ ಯುವರ್ ಬೈಕ್ ಫಾರ್ ಅ ವೈಲ್? ನಾನು ಈ ಡಾಕ್ಯುಮೆಂಟನ್ನು ಒಮ್ಮೆ ನೋಡಬಹುದೇ? ಕುಡ್ ಐ ಹ್ಯಾವ್ ಎ ಲುಕ್ ಅಟ್ ದಿಸ್ ಡಾಕ್ಯುಮೆಂಟ್? ನಾನು ಇಂದು ಸ್ವಲ್ಪ ಬೇಗ ಹೊರಡಬಹುದೇ? ಕುಡ್ ಐ ಲೀವ್ ಅ ಲಿಟಲ್ ಅರ್ಲಿ ಟುಡೇ? ಸೊ ಅನುಮತಿ ಕೇಳಲಿಕ್ಕೆ ಕ್ಯಾನ್, ಮೇ ಮತ್ತು ಕುಡನ್ನು ಹೇಗೆ ಬಳಸುವುದು ಅಂತ ಕಲ್ತ್ರಿ. ಇನ್ನೂ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನಾನೀಗ ಮುಂದೆ ಸೀರೀಸನ್ನು ಕಲಿಸ್ತೇನೆ ನಿಮಗೆ ಫುಲ್ಲು. ಸೊ ಮುಂದೆ ಏನಾದರೂ ನಿಮಗೆ ಕಲೀಲಿಕ್ಕಿದ್ರೆ ಸಹ ನನಗೆ ಕಾಮೆಂಟ್ ಮಾಡ್ಬೋದು. ಇಲ್ಲ ಅಂದರೆ ನಿಮಗೆ ನನ್ನ ರಿಸರ್ಚ್ ಮತ್ತು ಟೀಚಿಂಗ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ಯಾರಿಗಾದರೂ ನನ್ನ ಕೋರ್ಸ್ 3 ತಿಂಗಳೊಳಗೆ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲೀಲಿಕ್ಕಿದ್ರೆ ನಾನು ಇದೇ ಥರ ಬೇರೆ ಬೇರೆ ಇದನ್ನು ಸಂಗ್ರಹ ಮಾಡಿ ನನ್ನೊಂದು ಕೋರ್ಸ್ ಮಾಡಿದ್ದೇನೆ. ಆ 3 ತಿಂಗಳಲ್ಲಿ ನನ್ನ ಜೊತೆ ಕಲೀರಿ ಎನ್ನುವ ಕೋರ್ಸ್ ಅದು. ಅದರಲ್ಲಿ ನನ್ನ 32 ವರ್ಷಗಳ ಅನುಭವದಿಂದ ನಾನು ಎಲ್ಲವನ್ನು ಕೊಟ್ಟಿದ್ದೇನೆ. ಏನು ಬರದವರಿಂದ ಹಿಡಿದು ಇಂಗ್ಲೀಷ್ ಗೊತ್ತಿದ್ದವರು ಸಹ ಇಂಗ್ಲೀಷ್ ಇಂಪ್ರೂವ್ ಮಾಡ್ಬೋದು ಅದರಲ್ಲಿ. ಮತ್ತು ಏನು ಗೊತ್ತಿಲ್ಲದವರು ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿತಾರೆ. ಗೊತ್ತಿದ್ದವರಂತೂ ಬೇಗ ಕಲಿತಾರೆ. ಸೊ ಆ ಕೋರ್ಸಿನ ಫೀ ಕೇವಲ 599 ರೂಪಾಯಿ, 599 ಓನ್ಲಿ.
ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಕಳಿಸಿದರೆ ಯಾವತ್ತು ಕಳಿಸ್ತೀರೋ ಆವತ್ತಿನಿಂದಲೇ ಕೋರ್ಸ್ ಸ್ಟಾರ್ಟ್ ಮಾಡ್ತೇನೆ.